ಓಕೆ, ಈ ಇಂಗ್ಲೀಷ್ ಕ್ವಶನ್ ಪೇಪರ್ ಅನಾಲಿಸಿಸನ್ನ ನೋಡಿರಿ. ಒಟ್ಟು ನಿಮ್ಮ ಕ್ವಶನ್ ಪೇಪರ್ ಒಳಗೆ 38 ಕ್ವಶನ್ಸ್ ಇರ್ತಾವೆ. ಟೋಟಲಾಗಿ 38 ಕ್ವಶನ್ಸ್ ಇರ್ತಾವೆ. ಇದರಲ್ಲಿ ಟೆಕ್ಸ್ಟ್ ಬುಕ್ ಕನ್ಸರ್ನಾಗಿ ಎಷ್ಟು ಕ್ವಶನ್ಸ್ ಬರ್ತಾವೆ, ಟೆಕ್ಸ್ಟ್ ಬುಕ್ಕನ್ನ ಹೊರತಾಗಿ ನಾನೇ ಸ್ವಂತ ಬರೀತಕ್ಕಂಥ ಎಷ್ಟು ಪ್ರಶ್ನೆಗಳು ಬರ್ತಾವಂತ ನೀವು ಇಲ್ಲಿ ಅನಲೈಸ್ ಮಾಡಿ ನೋಡ್ಬೋದು. ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಏನಿರ್ತಾವಲ್ಲ, ಇವು ಒಟ್ಟು 4 ಕ್ವಶನ್ಸ್ ಇರ್ತಾವೆ. ಒಂದು ಕ್ವಶನ್ ಟ್ಯಾಗ್ ಮೇಲೆ ಇರ್ತೈತಿ. ಅಂದರೆ ಇದ್ರೊಳಗೆ 4 ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮ್ಗೆ. ಅಲ್ಲಿಂದ ಒಂದು ಆಪ್ಷನನ್ನು ಆರಿಸಿ ನೀವು ಬರಿಬೇಕು. ಅಂದರೆ ಕ್ವಶನ್ ನಂಬರ್ನು ಬರಿಬೇಕು, ಜೊತೆಗೆ ಆಪ್ಷನ್ನು ಎ ಬಿ ಸಿ ಏನಿರ್ತೈತಲ್ಲ ಆ ಆಪ್ಷನನ್ನು ಹಾಕಿ ನೀವು ಅದರ ಮುಂದುಗಡೆ ಉತ್ತರವನ್ನು ಬರಿಬೇಕಾಗತ್ತೆ. ನೆಕ್ಸ್ಟು ಇನ್ಫಿನಿಟಿ ಮೇಲೆ ಒಂದು ಕ್ವಶನ್ ಇರುತ್ತೆ, ಇಫ್ ಕ್ಲಾಸ್ ಮ್ಯಾಗ ಒಂದು ಕ್ವಶನ್ ಇರುತ್ತೆ, ಲ್ಯಾಂಗ್ವೇಜ್ ಫಂಕ್ಷನ್ಸ್ ಮ್ಯಾಗ ಒಂದು ಕ್ವಶನ್ ಇರ್ತೈತಿ. ಹಂಗೆ ಈಗೇನು ಸೆಕೆಂಡ್ ಮೇನಿಗೆ ನಾವು ಬರ್ತೀವಲ್ಲ, ಈ ಸೆಕೆಂಡ್ ಮೇನ್ ಒಳಗೆ ಹೆಂಗಿರ್ತೈತಂದ್ರೆ ಡೂ ಆ್ಯಸ್ ಡೈರೆಕ್ಟೆಡ್ ಅಂತಕ್ಕಂಥ ಕ್ವಶನ್ಸ್ ಬರ್ತಾವೆ. ಇವು ಒಟ್ಟು ಕ್ವಶನ್ಸು 5ನೇ ಕ್ವಶನಿಂದ ಹಿಡಿದು 16ನೇ ಕ್ವಶನ್ ತನಕನೂ ಕೂಡ 1 ಮಾರ್ಕ್ಸಿನ ಕ್ವಶನ್ಸೇ ಆಗಿರ್ತಾವೆ. ಈ 1 ಮಾರ್ಕ್ಸಿನ ಕ್ವಶನ್ಸ್ ಒಳಗೆ 5ನೇ ಕ್ವಶನ್ನು ಸೆಲೆಬಿಫಿಕೇಷನ್ ಮ್ಯಾಗ ಇರ್ತೈತಿ, 6ನೇ ಕ್ವಶನ್ನು ಕೊಲೊಕೇಟಿವ್ ವರ್ಡ್ಸ್ ಮೇಲೆ ಇರ್ತೈತಿ, 7ನೇ ಕ್ವಶನ್ನು ಕರೆಕ್ಟ್ ಫಾರಮ್ ಆಫ್ ವರ್ಬ್ಸ್ ಮೇಲೆ ಇರ್ತೈತಿ, 8ನೇ ಕ್ವಶನ್ನು ಪ್ರೆಪೋಸಿಷನ್, ಕಂಜಂಕ್ಷನ್ ಅಥವಾ ಆರ್ಟಿಕಲ್ 3ರಲ್ಲಿ ಒಂದರ ಮೇಲೆ ಈ ಪ್ರಶ್ನೆ ಇರ್ತೈತಿ. ನೆಕ್ಸ್ಟ್ 8ನೇ ಕ್ವಶನಿಗೆ ಬಂದಾಗ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸ್ ಮೇಲೆ ಇರ್ತೈತಿ. 9ನೇ ಕ್ವಶನಿಗೆ ಬಂದಾಗ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಮೇಲೆ ಇರ್ತೈತಿ. 10ನೇ ಕ್ವಶನಿಗೆ ಬಂದಾಗ ರಿಪೋರ್ಟೆಡ್ ಸ್ಪೀಚ್ ಮೇಲೆ ಇರ್ತೈತಿ. 11ನೇ ಕ್ವಶನಿಗೆ ಬಂದಾಗ ಐಡೆಂಟಿಫೈಯಿಂಗ್ ದ ಪಾರ್ಟ್ಸ್ ಆಫ್ ಸ್ಪೀಚ್. ಈಗ ವರ್ಬನ್ನು ಕಂಡುಹಿಡೀರಿ, ನೌನನ್ನು ಕಂಡುಹಿಡೀರಿ, ಅಡ್ಜೆಕ್ಟಿವ್ ಯಾವುದೈತಿ, ಅಡ್ವರ್ಬ್ ಹೆಂಗೈತಿ ಸೆಂಟೆನ್ಸ್ನಾಗ, ಆ ರೀತಿಯಾಗಿ ಕ್ವಶನ್ ಇದಾಗಿರ್ತೈತಿ. ನೆಕ್ಸ್ಟು ಯೂಸೇಜ್ ಆಫ್ ಅ ಸ್ಟ್ರಕ್ಚರ್ಸ್ ಲೈಕ್ ಟು ಸೋ ದ್ಯಾಟ್ ಅಂತಕ್ಕಂಥವು. ಈಗ ಹೆಂಗೆ ಒಂದು ಸೆಂಟೆನ್ಸ್ನಾಗ ನಾವು ಟು ತೆಗಿಬೇಕಂತ ನಿಮ್ಗೆ ಹೆಂಗೆ ಹೇಳ್ಕೊಟ್ಟಿರ್ತೀವಲ್ಲ ಕ್ಲಾಸ್ನಾಗ, ಆ ರೀತಿ ಪ್ರಶ್ನೆ ಒಂದು ಬರ್ತೈತಿ. ಆಮೇಲೆ ನೆಕ್ಸ್ಟ್ ಕ್ವಶನ್ನು ಯೂಸಿಂಗ್ ವರ್ಡ್ಸ್ ಇನ್ ಅ ಸೆಂಟೆನ್ಸ್. ಒಂದು ವರ್ಬ್ ಫಾರ್ಮ್ನಾಗರ ನೀವು ಸೆಂಟೆನ್ಸ್ ಮಾಡಿರಿ, ನೌನ್ ಫಾರ್ಮ್ನಾಗರ ಸೆಂಟೆನ್ಸ್ ಮಾಡಿರಿ ಅಂತ ಕ್ಲಾಸ್ನಾಗ ಹೇಳ್ಕೊಟ್ಟಿರ್ತೀವಲ್ಲ, ಆ ರೀತಿ ಒಂದು ಪ್ರಶ್ನೆ ಇರ್ತೈತಿ. ನೆಕ್ಸ್ಟು ನೌನ್ ಮತ್ತು ವರ್ಬ್ ಮ್ಯಾಗ ಒಂದು ಪ್ರಶ್ನೆ ಇರ್ತೈತಿ. ಇನ್ನೊಂದು ಗಿವ್ 1 ವರ್ಡ್. ನಿಮ್ಮ ಗ್ಲಾಸರಿ ಒಳಗೆ ಏನು ಬರ್ತಾವಂತ ನಾವು ಕ್ಲಾಸ್ನಾಗ ಹಿಡಿರ್ತೀವಲ್ಲ, ಆ ಗ್ಲಾಸರಿನಾಗ ಬರ್ತಿರ್ತಕ್ಕಂಥ 1 ವರ್ಡ್ ಸೆಂಟೆನ್ಸ್ ಮೇಲೆ ಇರ್ತೈತಿ. ಆಮೇಲೆ ಹೋಮೋಫೋನ್ ಮ್ಯಾಗ ಇರ್ತೈತಿ, ಸಫಿಕ್ಸ್ ಪ್ರಿಫಿಕ್ಸ್ ಮ್ಯಾಗ ಇರ್ತೈತಿ, ಜಂಬಲ್ಡ್ ವರ್ಡ್ಸ್ ಮ್ಯಾಗ ಇರ್ತೈತಿ, ಜೊತೆಗೆ ಕರೆಕ್ಟ್ ಫಾರಮ್ ಆಫ್ ಅ ವರ್ಡ್ಸ್ ಮೇಲೆ ಕ್ವಶನ್ಸ್ ಇರ್ತಾವೆ. ಇವೆಲ್ಲ ಕ್ವಶನ್ಸು ಕೂಡ ನೋಡಿದಾಗ ನೋಡ್ರಿ, ಇಲ್ಲಿವರೆಗೂ ನಮಗೆ ಎಷ್ಟು ಕ್ವಶನ್ಸ್ ಆದವು ಅಂದ್ರೆ 16 ಕ್ವಶನ್ಗಳಾದವು. ಅಂದ್ರೆ 1 ಮಾರ್ಕ್ಸಿನ ಎಷ್ಟು ಕ್ವಶನ್ಗಳು ಬರ್ತಾವೆ ನಮಗೆ? 16 ಕ್ವಶನ್ಗಳು ಬರ್ತಾವೆ. ಇವು ಎಲ್ಲವೂ ಕೂಡ ಎದಕ್ಕೆ ಸಂಬಂಧಪಟ್ಟಾವಂದ್ರೆ ಗ್ರಾಮರಿಗೆ ಸಂಬಂಧಪಟ್ಟವು. ಜೊತೆಗೆ 17ನೇ ಕ್ವಶನ್ ಅಂದರೆ 3ನೇ ಮೇನ್ ಕ್ವಶನ್ ಏನೈತಲ್ಲ, ಎಡಿಟಿಂಗ್ ಬರ್ತೈತಿ. ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ಸು, ಅಡ್ವರ್ಬಿಯಲ್ ಮಿಸ್ಟೇಕ್ಸು, ಆಮೇಲೆ ಈ ರೀತಿಯಾಗಿ ಕ್ವಶನ್ ಬರ್ತೈತಿ. ಇದಕ್ಕೆ ನೋಡ್ರಿ 1ಕ್ಕೆ 2 ಮಾರ್ಕ್ಸ್ ಇರ್ತೈತಿ. ಅಂದ್ರೆ ನೀವು ಯೋಚನೆ ಮಾಡ್ಬೋದು ಏನಂತಂದ್ರೆ, ಟೆಕ್ಸ್ಟ್ ಬುಕ್ ಓದಿರಂಗೆ ಬರೀ ಗ್ರಾಮರ್ ಟಾಪಿಕ್ಸ ನೀವು ಓದಿದ್ದ ಖರೆ ಆದ್ರೆ 17 ಅಂದ್ರೆ 18 ಅಂಕಗಳು ನಿಮಗೆ ಇಲ್ಲಿ ಆರಾಮಾಗಿ ಬರ್ತಾವೆ. ಒಂದು ವರ್ಡ್ ಬರೆಯೋದ್ರಿಂದ, ಒಂದು ಸೆಂಟೆನ್ಸ್ ಬರೆಯೋದ್ರಿಂದ ನಿಮ್ಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವೆ? ಇಲ್ಲಿ 18 ಮಾರ್ಕ್ಸ್ಗಳು ಸಿಗ್ತಾವೆ. ಜೊತೆಗೆ ನೋಡ್ರಿ ಇಲ್ಲೇ 4th ಮೇನ್ ಐತಿ. 4th ಮೇನ್ ಒಳಗೆ ಹೆಂಗೈತೆ ಅಂದ್ರೆ 18ನೇಯಿಂದ ಹಿಡಿದು 24 ಪ್ರಶ್ನೆಗಳು ಏನಿರ್ತಾವಂದ್ರೆ 2 ಮಾರ್ಕ್ಸಿನ ಕ್ವಶನ್ಸ್ ಇರ್ತಾವೆ. ಇವು ನಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟು ಇರ್ತಾವೆ. ಅಂದ್ರೆ 18ರಿಂದ ಹಿಡಿದು 23ರವರೆಗೂ ಪ್ರಶ್ನೆಗಳು ಏನಿರ್ತಾವಂದ್ರೆ ಇದಕ್ಕೆ ಪ್ರೋಸು ಮತ್ತು ಪೊಯೆಟ್ರಿಗೆ ಸಂಬಂಧಪಟ್ಟು ಇರ್ತಾವೆ. 24ನೇ ಪ್ರಶ್ನೆ ಇದಕ್ಕೆ ಸಂಬಂಧ ಇರ್ತೈತೆ ಅಂದ್ರೆ ಸಪ್ಲಿಮೆಂಟ್ರಿ ರೀಡಿಂಗಿಗೆ ಸಂಬಂಧಪಟ್ಟಿರ್ತಕ್ಕಂಥ 2 ಅಂಕದ ಪ್ರಶ್ನೆಗಳಿರ್ತಾವೆ. ಆಮೇಲೆ 25 ಮತ್ತು 26ನೇ ಪ್ರಶ್ನೆ ನೋಡಿದಾಗ ನಮ್ಗೆ ಹೆಂಗಿರುತ್ತೆ ಅಂದ್ರೆ ಇವೆರಡು ಪ್ರಶ್ನೆಗಳು ಹೆಂಗಿರ್ತಾವಪ್ಪ, 25, 26 ಅಂದ್ರೆ 3 ಮಾರ್ಕ್ಸಿನ ಇರ್ತಾವೆ. ಈಗ ನಾವು ಹೆಂಗೆ ನಿಮಗೆ ಎಲ್ಲ ಲೆಸನ್ನಿಂದ ಮೇನ್ ಪಾಯಿಂಟ್ಸ್ ಹೇಳ್ಕೊಟ್ಟಿರ್ತೀವಲ್ಲ, ಆ ಮೇನ್ ಪಾಯಿಂಟ್ಸಿನ ಬೈಹ್ಯಾಟ್ ಮಾಡಿದ್ರೆ ನಿಮ್ಗೆ ಏನಾಗ್ತೈತೆ ಅಂದ್ರೆ ಈ 6 ಅಂಕಗಳನ್ನು ನಮಗೆ ಗಳಿಸ್ಕೋಬೋದಾಗ್ತೈತಿ. ಜೊತೆಗೆ 27ರಿಂದ 30ನೇ ಪ್ರಶ್ನೆ RC ಪ್ರಶ್ನೆಗಳಾಗಿರ್ತಾವೆ. RC ಅಂದ್ರೆ ರೆಫರೆನ್ಸ್ ಟು ಕಂಟೆಕ್ಸ್ಟ್, ABC ಅಂತಕ್ಕಂಥ ಚಿಕ್ಕ ಪ್ರಶ್ನೆಗಳನ್ನು ಕೇಳಿ ಮ್ಯಾಲೊಂದು ಇದನ್ನು ಕೊಟ್ಟಿರ್ತಾರೆ, ಕೊಟೇಶನ್ ಕೊಟ್ಟಿರ್ತಾರೆ ಅಥವಾ ಸೆಂಟೆನ್ಸ್ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ ಯಾವ ಪಾಠದಿಂದ ಬಂತು ಅನ್ನೋದನ್ನೇನು ಬರೀತಿರಲ್ಲ, ಇವು 27, 28, 29, 30ನೇ ಪ್ರಶ್ನೆಗಳಾಗಿರ್ತಾವೆ. ನೋಡಿರಿ, ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಂಗೆ ನೀವು ಇಲ್ಲಿ ನೋಡ್ತೀರಿ ಎಷ್ಟು ಪ್ರಶ್ನೆಗಳು ಬಂದವು ಅಂತಂದ್ರೆ 18ರಿಂದ ಹಿಡಿದು 30 ತನಕನೂ ಪ್ರಶ್ನೆಗಳು ಎದಕ್ಕೆ ಸಂಬಂಧಪಟ್ಟು ಅದಾವಪ್ಪ ಅಂದ್ರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳದಾವೆ. ಮುಂದೆ ನೀವು ನೋಡ್ತೀರಿ, ಈಗ ನಿಮ್ಮ ಸ್ವಂತ ಬುದ್ಧಿಯಿಂದ ಬರೀತಕ್ಕಂಥ ಪ್ರಶ್ನೆಗಳು ಯಾವುವು ಅಂತ ಯೋಚನೆ ಮಾಡಿದಾಗ ಇವಕ್ಕೆ ನೀವು ಎಫರ್ಟ್ ಅಂದರೆ ಏನು ಕಲ್ತಿರ್ತೀರಿ ಸ್ಕಿಲ್ಸನ್ನು ಅದರ ಬೇಸಿಸ್ ಮ್ಯಾಗ ಬರಿತಾ ಹೋಗ್ತೀರಿ. ಈಗ
ಪ್ರೊಫೈಲ್ ರೈಟಿಂಗ್ ನೋಡ್ರಿ ಪ್ಯಾರಾಗ್ರಾಫ್ನಾಗೆ ಬರೀಬೇಕು ಅಂತ ಕೊಟ್ಟಿರ್ತಾರೆ ಅವ್ರು. ಹೌದಾ, ಇಲ್ಲಿ ನಮಗೆ 3 ಮಾರ್ಕ್ಸ್ ಸಿಗ್ತಾವೆ. ಸ್ಟೋರಿ ಡೆವಲಪ್ಮೆಂಟನ್ನು ಬರೆದಾಗ ನಿಮಗೆ ಎಷ್ಟು ಮಾರ್ಕ್ಸ್ ಸಿಗ್ತಾವೆ? 3 ಮಾರ್ಕ್ಸ್ ಸಿಗ್ತಾವೆ. ಪಿಕ್ಚರ್ ಡಿಸ್ಕ್ರಿಪ್ಷನ್ ಬರೆದಾಗ 3 ಮಾರ್ಕ್ಸ್ ಸಿಗ್ತಾವೆ. ಆಮೇಲೆ ಕೋಟ್ ಫ್ರಮ್ ದ ಮೆಮೊರಿ ಅಂದ್ರೆ ಆಲ್ರೆಡಿ ನೀವೇನು ಪೋಯಮನ್ನು ಬೈಪಾಟ್ ಮಾಡಿರಲ್ಲ ಅದನ್ನು ಒಂದು ಪ್ಯಾರಾ ಪೋಯಮನ್ನು ಬರೆದಾಗ ನಿಮಗೇನು ಸಿಗ್ತಾವೆ? 4 ಮಾರ್ಕ್ಸ್ಗಳು ಸಿಗ್ತಾವೆ. ಜೊತೆಗೆ ಪ್ಯಾಸೇಜ್ ಇದನ್ನು ಕೂಡ ಟೆಕ್ಸ್ಟ್ ಬುಕ್ಕಿಂದ ಬಂದಿರಂಗಿಲ್ಲ. ಇದರಲ್ಲೂ ಕೂಡ 2 ಪ್ರಶ್ನೆಗಳಿರ್ತಾವೆ. 2 ಪ್ರಶ್ನೆಗೆ ನೀವು ಉತ್ತರ ಮಾಡಿದ್ರೆ ಈಸಿಯಾಗಿ ಮಾರ್ಕ್ಸನ್ನು ತೆಗೆದುಕೋಬೋದು. ಈಗ ಆನ್ಸರ್ಸ್ ಅದಾವೆ. ಈ 36ನೇ ಪ್ರಶ್ನೆ ಇರ್ತೈತಿ. 36ನೇ ಪ್ರಶ್ನೆಗೆ ಹೆಂಗೆ ಹೇಳಿವಿ ನೀವು ಕಂಪಲ್ಸರಿ ಅಂದ್ರೆ ಗ್ರಾನ್ವಾ ಕ್ಲಾನ್ಸೆಟ್ರಿ ಕಂಪಲ್ಸರಿ ಕ್ವಶನ್ ಬಂದೇ ಬರ್ತೈತಿ ಅಂತ ಹೇಳಿರ್ತೀವಿ. ಜೊತೆಗೆ ಇದರ ಜೊತೆಗೆ ಇನ್ನೂ 2 ಪ್ರಶ್ನೆಗಳನ್ನು ನಾವು ಹೇಳಿರ್ತೀವಿ. ಅವು 2 ಸಮರಿಗಳನ್ನು ನೀವು ಬೈಪಾಟ್ ಮಾಡಿದ್ರೆ ಯಾವುದೇ ಕ್ವಶನ್ಗೆ ಉತ್ತರ ಬಿಡ್ತಕ್ಕಂಥ ಚಾನ್ಸಸ್ ನಿಮ್ಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಎಸ್ಸೆ ರೈಟಿಂಗ್ಗಳು ಇದು ಕೂಡ 4 ಅಂಕಕ್ಕೆ ಇರ್ತೈತಿ. ಆಮೇಲೆ ಲೆಟರ್ ರೈಟಿಂಗು ಕೂಡ 5 ಅಂಕಗಳಿಗೆ ಇರ್ತೈತಿ. ಇವನ್ ಎಲ್ಲನೂ ಕೂಡ ನೋಡಿದಾಗ ನೀವು ಯೋಚನೆ ಮಾಡಬೇಕು. ಒಟ್ಟು 38 ಪ್ರಶ್ನೆಗಳದಾವು. ಇದರೊಳಗೆ ನಾನು ಎಷ್ಟು ಪ್ರಶ್ನೆಗಳಿಗೆ ಉತ್ತರ ಮಾಡಲಿಕ್ಕೆ ಕೆಪೇಬಲ್ ಅದೀನಿ, ಇನ್ನೂ ಎಷ್ಟನ್ನು ನಾವು ಓದಬೇಕು ಅಂತ ಅರ್ಥ. ಇವನ್ನೆಲ್ಲನೂ ಈ ಕ್ವಶನ್ ಪೇಪರ್ ಪ್ಯಾಟ್ರನ್ ಇದನ್ನೇನು ಕ್ವಶನ್ ಪೇಪರ್ ಅನಾಲಿಸಿಸ್ ಐತಲ್ಲ ಈ ಪ್ಯಾಟ್ರನ್ ನೀವು ಮುಂದಿಟ್ಕೊಂಡು ಅಭ್ಯಾಸ ಮಾಡಿದಾಗ ನಿಮ್ಗೆ ಅರ್ಥ ಆಗ್ತೈತಿ. ಗ್ರಾಮರ್ ಅಂದಾಗ ಎಷ್ಟು ಗ್ರಾಮರ್ ಓದಲಿಕ್ಕೆ ಅವಕಾಶ ಬೇಕಾಗಿಲ್ಲ. ನನಗೆ ಎಷ್ಟು ಗ್ರಾಮರ್ ಬೇಕು ಅಷ್ಟನ್ನೇ ಓದಬೇಕು. ಆಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ ಓದಬೇಕು. ಜೊತೆಗೆ ಸಮರಿಗೆ ಯಾವ್ದು ಓದಬೇಕು, ಏನು ಈಸಿಯಾಗಿ ನಾನು ಯಾವುದನ್ನು ಬರೀಬಲ್ಲ ಅಂತಕ್ಕಂಥದ್ದು ಏನಾಗುತ್ತೆ ನಿಮ್ಗೆ ಅರ್ಥ ಆಗ್ತೈತಿ. ಹಾಗಾಗಿ ಈ ವಿಡಿಯೋನ ಒಂದ್ಸರಿ ಕೇಳಿ ಎಲ್ಲರೂ ಕೂಡ ಏನು ಮಾಡಿರಿ, ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೆ ತಯಾರಿ ನಡೆಸ್ರಿ ಅಂತ ಹೇಳ್ತಾನೆ.